ವೀಕ್ಷಕರೇ, ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಗ್ಯಾರಂಟಿಗಳು ಬಡವರ ಕಾರ್ಯಕ್ರಮಗಳೆಂದು ವಿರೋಧಿಗಳಿಗೆ ಗೊತ್ತಾಗಿದೆ. ಇಡೀ ದಾಳಿಯನ್ನ ಕೇಂದ್ರ ಸರ್ಕಾರ ಕಾಂಗ್ರೆಸ್ನವರನ್ನ ಗುರಿಯಾಗಿಸಿದೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಮಹಿಳಾ ಮೀಸಲು ಮಸೂದೆಗೆ ವಿರೋಧವಿಲ್ಲ, ಕ್ಷೇತ್ರ ಮರು ವಿಂಗಡಣೆಗೆ ಮಾತ್ರ ಆಕ್ಷೇಪ, ಸಂಸದ ಶ್ರೇಯಸ್ ಪಾಟೀಲ್ ಹೇಳಿಕೆ. ಮಹಿಳಾ ಮೀಸಲಾತಿ ರಾಜಕೀಯ ವಿಚಾರವಲ್ಲ, ದೇಶದ ಕೋಟ್ಯಾಂತರ ಮಹಿಳೆಯರ ಭವಿಷ್ಯದ ಪ್ರಶ್ನೆ. ಮಸೂದೆ ಸೋಲಿಸುವ ಮೂಲಕ ಮಹಿಳೆಯರ ಹಕ್ಕನ್ನ ಕಿತ್ತುಕೊಂಡಂತಾಗಿದೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಹೇಳಿಕೆ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಕಾಂಗ್ರೆಸ್ನವರನ್ನ ಗುರಿಯಾಗಿಸಿ ದಾಳಿ ಮಾಡುತ್ತಿದ್ದು, ಬಿಜೆಪಿಯವರ ಮೇಲೆ ದಾಳಿ ಆಗುತ್ತಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಮೂಢನಂಬಿಕೆಗಳಲ್ಲಿ ನನಗೆ ನಂಬಿಕೆ ಇಲ್ಲ, ಹಾಗಾಗಿ ಚಾಮರಾಜನಗರಕ್ಕೆ ಸಾಕಷ್ಟು ಬಾರಿ ಭೇಟಿ ನೀಡುತ್ತಿದ್ದೇನೆ. ಇಲ್ಲಿಗೆ ಬಂದರೆ ಕುರ್ಚಿ ಗಟ್ಟಿಯಾಗುತ್ತದೆ ಎಂದು ಪ್ರಾಸಂಗಿಕವಾಗಿ ಹೇಳಿದ್ದೆ. ಗ್ಯಾರಂಟಿಗಳನ್ನು ವಿರೋಧಿಸುತ್ತಿದ್ದವರಿಗೆ ಗ್ಯಾರಂಟಿಗಳು ಬಡವರ ಕಾರ್ಯಕ್ರಮಗಳೆಂದು ಗೊತ್ತಾಗಿದೆ. ಎಲ್ಲರಿಗೂ ಪರಿಹಾರ ಕೊಡುತ್ತೇವೆ, ನಮ್ಮ ಗಮನಕ್ಕೆ ಬಂದರೆ ಪರಿಹಾರ ನೀಡುತ್ತೇವೆ. ಶಾಸಕರು ಕೇಳಿದರೆ ಖಂಡಿತ ಕೊಡುತ್ತೇವೆ. ಬಿಜೆಪಿಯವರೇ ಮಹಿಳಾ ಮೀಸಲಾತಿ ವಿರೋಧಿಗಳು. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಸಂವಿಧಾನಕ್ಕೆ 73, 74ನೇ ತಿದ್ದುಪಡಿಗಳನ್ನು ತಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ ತಂದಿದ್ದು ಕಾಂಗ್ರೆಸ್. ಅದನ್ನು ರಾಜ್ಯಸಭೆಯಲ್ಲಿ ಕೆಡವಿದವರು ಎನ್ಡಿಎ. ಈಗ ರಾಜಕೀಯಕ್ಕಾಗಿ ಕ್ಷೇತ್ರ ಮರುವಿಂಗಡಣೆ ಸೇರಿಸಿ ಮಸೂದೆ ಮಂಡಿಸಿದ್ದಾರೆ. ನಮ್ಮದು ಕ್ಷೇತ್ರ ಮರುವಿಂಗಡಣೆಗೆ ವಿರೋಧವೇ ಹೊರತು ಮಹಿಳಾ ಮೀಸಲಾತಿಗೆ ಅಲ್ಲ. ತೃತೀಯ ಭಾಷೆಗೆ ಹಿಂದಿನ ವರ್ಷಗಳಂತೆಯೇ ಮೌಲ್ಯಮಾಪನ ಮಾಡಿ ಅಂಕಗಳನ್ನು ನೀಡಬೇಕೆಂದು ಉಚ್ಚ ನ್ಯಾಯಾಲಯ ಹೇಳಿದ್ದು, ಮುಂದಿನ ತೀರ್ಮಾನ ಮಾಡಲು ಸೂಚಿಸಿದ್ದು, ನ್ಯಾಯಾಲಯದ ನಿರ್ದೇಶನವನ್ನು ಪಾಲಿಸಲಾಗುವುದು ಎಂದು ಹೇಳಿದರು. ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಕಳ್ಕೊತೀವಿ ಅನ್ನೋದರಲ್ಲಿ ನಂಬಿಕೆ ಇಲ್ಲ. ನಾನು ಮೂಢನಂಬಿಕೆಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ. ಅದರಿಂದ ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೀನಿ. ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೀನಿ, ಗುಡ್ಲಿಪೇಟೆಗೂ ಬಂದಿದ್ದೀನಿ. ಚುನಾವಣೆ ಬಂದಿರಲಿಲ್ವಾ? ಹೌದು. ಮತ್ತೆ ಇಲ್ಲಿ ಬಂದಾಗಲೆಲ್ಲ ಅಧಿಕಾರ ಗಟ್ಟಿಯಾಗುತ್ತೆ ಅಂತ ಹೇಳಿದ್ರಿ, ಕುರ್ಚಿ ಗಟ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ರಿ. ಅಂದರೆ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ, ಬಟ್ ನಾಟ್ ಸೀರಿಯಸ್ ಅಬೌಟ್. ಅದ್ರ ಬಗ್ಗೆ ಸೀರಿಯಸ್ ಆಗಬೇಡಿ. ಸುಮ್ಮನೆ ತಮಾಷೆಗೆ ನನಗೆ ಪ್ರಾಸಂಗಿಕವಾಗಿ ಹೇಳಿದ್ದದು. ಅಧಿಕಾರ ಹೋಗ್ತದೆ ಅಂತಾರೆ, ನನ್ನ ಅಧಿಕಾರ ಗಟ್ಟಿನೇ ಆಗ್ತಾ ಇದೆ ಅಂತ ಹೇಳಿದೆ. ಶಾಸಕ ಹ್ಯಾರಿಸ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ ಸರ್. ನಲ್ಪಾಡ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. ಬಿ ಜೆ ಪಿಯವರು ಮೇಲೆ ಮಾಡ್ತಾರ, ಮನೆ ಮೇಲೆ ರೈಡ್ ಮಾಡ್ತಾರ. ತಮ್ಮ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲಾ ಪಕ್ಷಗಳು ಮತ್ತು ಎಲ್ಲಾ ರಾಜ್ಯಗಳು ಕಾಪಿ ಮಾಡ್ತಾ ಇದ್ದಾರೆ. ತಮ್ಮ ಈಗ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ಈಗ ಗೊತ್ತಾಯ್ತಲ್ಲ, ಗ್ಯಾರಂಟಿ ಯೋಜನೆಗಳು ಬಡವರಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತ ಗೊತ್ತಾಯ್ತಲ್ಲ. ಸಿಎಂ ತಮ್ಮ ಕ್ಷೇತ್ರದ ಸತ್ತವ್ರಿಗೆ ಮಾತ್ರ ಪರಿಹಾರ ಕೊಡ್ತಿದ್ದಾರೆ, ಬೇರೆ ಕ್ಷೇತ್ರಗಳಲ್ಲಿ ಸತ್ತವ್ರಿಗೆ ಪರಿಹಾರ ಕೊಡ್ತಿಲ್ಲ ಅಂತ ಜೆಡಿಎಸ್ ಶಾಸಕ ಪತ್ರ ಬರ್ತಿದ್ದಾರೆ ಸರ್ ನಿಮಗೆ. ಯಾರು? ಶರಣ್ಗೌಡ ಕಂದಕೂರ್. ಎಲ್ರಿಗೂ ಕೊಡ್ತೀವಿ ಸರ್. 6 ಜನ ನಿನ್ನೆ ಸತ್ತಲ್ಲ ಸರ್, ಮೊನ್ನೆ 6 ಜನ ಸತ್ತಲ್ಲ ಸರ್, ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ 5 ಲಕ್ಷ. ನಮ್ಮ ಕ್ಷೇತ್ರದ 4 ಜನ ಸತ್ತಿದ್ರು, ಅವ್ರಿಗೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಅಂತ. ಅವ್ರು ಕೇಳಿದ್ರೆ ಕೊಡ್ತೀನಿ, ಕೇಳಿಲ್ಲ ಅವರು, ಕೊಡ್ತೀವಿ. ಸರ್ ಮತ್ತೆ ಗುಂಡ್ಲುಪೇಟೆಯಲ್ಲಿ ಸತ್ತಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಅಲ್ಲಿ ನಾರ್ತ್ ಕರ್ನಾಟಕ ಗುರುಮಿಟ್ಕಲ್ ಸರ್, ಗುರುಮಿಟ್ಕಲ್ ಯಾದಗಿರಿ. ಗುರುಮಿಟ್ಕಲ್ ಬಂದು ಅವ್ರು MLA ಬಂದು ನನಗೆ ಕೇಳಿದ್ರೆ ಕೊಡ್ತೀನಿ, ಅಥವಾ ನಮಗೆ ಗೊತ್ತಾದರೂ ಕೂಡ ಕೊಡ್ತೀವಿ. ಸರ್, ಕಾಂಗ್ರೆಸ್ ಪಕ್ಷದವರು ಮಹಿಳಾ ವಿರೋಧಿಗಳಂತೇಳಿ ದೇಶಾದ್ಯಂತ ಬಿಜೆಪಿಯವರು ಒಂದು ರ್ಯಾಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಿಜೆಪಿಯವರೇ ಮಹಿಳಾ ವಿರೋಧಿಗಳು. ಮಹಿಳಾ ಮೀಸಲಾತಿಗೆ ಯಾವಾಗ ಶುರುವಾದ್ದು? ಮಹಿಳಾ ಮೀಸಲಾತಿ 73, 74 ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ಅದನ್ನು ವಿರೋಧ ಮಾಡಿದವ್ರು ಯಾರು? 73, 74 ಅಮೆಂಡ್ಮೆಂಟು ಮಹಿಳಾ ಮೀಸಲಾತಿಯನ್ನು ಲೋಕಲ್ ಗೌರ್ಮೆಂಟ್ಸ್ಗಳಲ್ಲಿ ಕೊಡಬೇಕು ಅಂತ ಮಾಡಿದವರು ಕಾಂಗ್ರೆಸ್ನವರು. ಅದನ್ನು ರಾಜ್ಯಸಭೆಯಲ್ಲಿ ಕೆಡುವುದವ್ರು ಯಾರು? ಯಾರು ರೀ ಗೊತ್ತಾ ನಿಮಗೆ? ಮತ್ತು ಇದನ್ನು ಮಾಡಿದವ್ರು ಯಾರು?
73rd 74th ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ಹಾಂ, ರಾಜೀವ್ ಗಾಂಧಿಯವರು ಯಾವ ಪಾರ್ಟಿಯವರು? ಮತ್ತು ಅದನ್ನು ವಿರೋಧ ಮಾಡಿದವರು NDA ವಿರೋಧ ಮಾಡಿತ್ತು. NDA ಅಂದರೆ ಯಾರು? BJP. ಮತ್ತು ಅವರು ಈಗ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಡಿಲಿಮಿಟೇಷನ್ನು ಸೇರಿಸಿ ತಂದಿದ್ದಾರೆ. ನಾವು ವುಮೆನ್ ರಿಸರ್ವೇಷನ್ಗೆ ವಿರೋಧ ಅಲ್ಲ, ಡಿಲಿಮಿಟೇಷನ್ಗೆ ವಿರೋಧ ಅಷ್ಟೇ. ಡಿಲಿಮಿಟೇಷನ್ ಗ್ರೇಡ್ ಕೋರ್ಟ್ಗೆ ಹೋಗಿತ್ತಲ್ಲ ಸರ್, ಕೋರ್ಟಲ್ಲಿ ಈ ಬಾರಿ ಗ್ರೇಡ್ ಬೇಡ ಮಾರ್ಕ್ಸ್ ಕೊಡಿ ಅಂಕ ಕೊಡಿ ಅಂತ ಈ ವರ್ಷ ಮಾರ್ಕ್ಸ್ ಕೊಡಿ, ಮುಂದಿನ ವರ್ಷ ನೀವು ತೀರ್ಮಾನ ಮಾಡಿ ಅಂತ ಹೇಳಿ. ನಮ್ಮ ಪಕ್ಷವು ಎಂದೂ ಮಹಿಳಾ ಮೀಸಲಾತಿಗೆ ವಿರೋಧಿಸಿಲ್ಲ. ಕ್ಷೇತ್ರ ಮರುವಿಂಗಡಣೆ ಎಂಬ ವಿಷಯಕ್ಕೆ ಮಾತ್ರ ವಿರೋಧವಿದೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಸ್ಪಷ್ಟವಾಗಿ ತಿಳಿಸಿದರು. ಮಹಿಳಾ ಮೀಸಲು ಮಸೂದೆ ವಿಚಾರವಾಗಿ ದೇಶದಾದ್ಯಂತ ರಾಜಕೀಯ ಚರ್ಚೆಗಳು ತೀವ್ರಗೊಂಡಿರುವ ಬೆನ್ನಲ್ಲೇ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಸಂಸದರ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಹತ್ವದ ಹೇಳಿಕೆ ನೀಡಿದ್ದು, ಮಹಿಳಾ ಮೀಸಲು ಮಸೂದೆ ಹೊಸದೇನೂ ಅಲ್ಲ, ಇದಕ್ಕೆ ದೀರ್ಘ ಇತಿಹಾಸವಿದೆ. 2023ರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಈ ಮಸೂದೆ ಕುರಿತು ಚರ್ಚೆ ನಡೆದಿದ್ದು, ಇದರ ಜಾರಿಗೆ ಮೂಲ ಕಾರಣಗಳಲ್ಲಿ ಒಂದಾಗಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ದೃಷ್ಟಿಕೋನವನ್ನು ಉಲ್ಲೇಖಿಸಿದರು. ಮಹಿಳೆಯರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಪ್ರತಿನಿಧಿತ್ವ ನೀಡಬೇಕು ಎಂಬುದು ರಾಜೀವ್ ಗಾಂಧಿ ಅವರ ಕನಸಾಗಿತ್ತು. ಅದನ್ನು ನಾವು ಸಹ ಗೌರವಿಸುತ್ತೇವೆ. ಆದರೆ ಈ ಮಸೂದೆಯನ್ನು ನೆಪವಾಗಿ ಬಳಸಿಕೊಂಡು ಕ್ಷೇತ್ರ ಮರುವಿಂಗಡಣೆ ಡೆಲಿಮಿಟೇಷನ್ ಕಾಯ್ದೆ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿರುವುದನ್ನು ಅವರು ತೀವ್ರವಾಗಿ ವಿರೋಧಿಸಿದರು. ಸಂವಿಧಾನ ತಿದ್ದುಪಡಿಗೆ 2/3 ಬಹುಮತ ಅಗತ್ಯ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೂ ಅದನ್ನ ಲೆಕ್ಕಿಸದೆ ಸರ್ಕಾರ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಇನ್ನು ಕ್ಷೇತ್ರ ಮರುವಿಂಗಡಣೆ ವಿಷಯದಲ್ಲಿ ಸರ್ವ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸದೆ ತುರ್ತು ನಿರ್ಧಾರ ಕೈಗೊಳ್ಳಲು ಯತ್ನಿಸಿರುವುದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಎಂದು ಹೇಳಿದರು. ವಾರ ಏನು ಸಂಸತ್ ಅಧಿವೇಶನದಲ್ಲಿ, ವಿಶೇಷ ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಗೆ 3 ದಿನ ಸಂಸತ್ನಲ್ಲಿ ಅಧಿವೇಶನ ಇತ್ತು. ನಿಮಗೆಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು. ಅದರಲ್ಲಿ ಕೇವಲ ಮಹಿಳಾ ಮೀಸಲಾತಿ ತಂದಿದ್ರೆ ನಮ್ಮ ಅಧಿನಾಯಕರು, ವಿರೋಧ ಪಕ್ಷದ ನಾಯಕರಂತಹ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಸರ್ವೋಚ್ಚವಾಗಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಇವತ್ತು ಮಹಿಳಾ ಮೀಸಲಾತಿ ಅಂತ ಏನಾದರೂ ಅದು ಬಂದಿದ್ರೆ ಅದಕ್ಕೆ ಕಾರಣಭೂತ ಯಾರಾದಿದ್ರೆ ಅದಕ್ಕೆ ನಮ್ಮ ರಾಜೀವ್ ಗಾಂಧಿ ಸಾಹೇಬರು ಅಂತ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವತ್ತು PV ನರಸಿಂಹರಾವ್ ಅವರು ಇದ್ದಾಗ ಅವತ್ತು ಅವರು 73 ಮತ್ತು 74ನೇ ತಿದ್ದುಪಡಿ ಮಾಡಿ ಮಹಿಳಾ ಮೀಸಲಾತಿ ಕೊಡಲೇಬೇಕು ಅಂತ ಇತ್ತು ಅವರ ಮನಸ್ಸಲ್ಲಿ. ಜೊತೆಗೆ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಅಧಿನಾಯಕರಾದಂತಹ ಸೋನಿಯಾ ಮೇಡಮ್ ಅವರು 2008ರಲ್ಲಿ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚಿಸಿ ಇದು ರಾಜ್ಯಸಭೆಯಲ್ಲೂ ಸಹ ಅನುಮೋದನೆಗೊಂಡಿತ್ತು. ಈಗ ನಿಮಗೆಲ್ಲ ಗೊತ್ತಿರೋಂಗೆ 2020-23ರಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಯನ್ನು ನಡೆದಿದೆ. ಮತ್ತೆ ಇವರು ಮಹಿಳಾ ಮೀಸಲಾತಿಯನ್ನು ಅಂತ ಒಂದು ನೆಪ ಒಡ್ಡಿ ಮಹಿಳಾ ಮೀಸಲಾತಿಯ ಒಂದು ನೆಪದಲ್ಲಿ ಇವರು ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಕ್ಷೇತ್ರ ಮರುವಿಂಗಡಣೆಯ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ತಂದು ಅವರು ಏನು ಪ್ರಜಾಪ್ರಭುತ್ವದಲ್ಲಿ ಇಲ್ಲದಂತಹ ಕಾನೂನನ್ನು ತರುವಂಥ ಮಾಡುವಂಥ ಕೆಲಸಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಂಸತ್ ಅಧಿವೇಶನದಲ್ಲಿ ಮಾಡ್ತು. ಅದೆಲ್ಲ ನಿಮಗೆ ಗೊತ್ತಿರೋ ಹಾಗೆ. ಆದರೆ ಇವತ್ತು ಸಂಸತ್ ಅಧಿವೇಶನ ನಡೀತು ಸುದೀರ್ಘವಾಗಿ. ಮೊದಲನೇ ದಿನ, 2ನೇ ದಿನ ತಡರಾತ್ರಿವರೆಗೂ ಸಂಸತ್ ಅಧಿವೇಶನ ನಡೀತು. ಸಂಸತ್ ಅಧಿವೇಶನ ನಡೆದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಎಲ್ಲ ಸಂಸದರು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು ನಮ್ಮ ಸಭಾಧ್ಯಕ್ಷರ ಮುಂದೆ ಸರ್ಕಾರದ ಗಮನ ತರುವ ಬಯಸುವ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ನಮಗೆಲ್ಲೋ ಬರೀ ಮೊದಲನೇ ದಿನ ನಮಗೆ ಯಾವಾಗ ಪ್ರತಿ ಸಿಕ್ತು, 2ನೇ ದಿನಕ್ಕಿಂತ ಮುಂಚೆ ನಮಗೆ ತಿದ್ದುಪಡಿಯ ಕಾಪಿ ಏನು ಸಿಕ್ತು ಅವತ್ತು ನಾವು ಬರೀ ಮಹಿಳಾ ಮೀಸಲಾತಿಯಿಂದ ನಾವು ತಿಳಿದಿದ್ವಿ. ಅವತ್ತು ನೋಡಿದ ಮೇಲೆ ಗೊತ್ತಾಯಿತು ಇವರು ಕ್ಷೇತ್ರ ಪುನರ್ವಿಂಗಡಣೆ ತಂದಿದ್ದಾರೆ. ಅದಕ್ಕೂ ಒಂದಕ್ಕೊಂದು ಕಂಬೈನ್ ಮಾಡಿ ಈ ಮಸೂದೆಯನ್ನು ಅವ್ರಿಗೆ ಗೊತ್ತಿದ್ದುವೆ ಅದು ಇಂಟೆನ್ಷನಲ್ಲಿ ತರುವಂಥ ಕೆಲಸವನ್ನು ಮಾಡಿದ್ರು. ನಿಮಗೆಲ್ಲ ಗೊತ್ತಿರುವಂಗೆ ಅದು ಎಲ್ಲರಿಗೂ ಗೊತ್ತು, ಸಾರ್ವಜನಿಕರಿಗೆ 2/3 ಮೆಜಾರಿಟಿ ಇಲ್ಲದೆ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು, ನಮಗೂ ಗೊತ್ತು. ಅದು ಸರ್ಕಾರಕ್ಕೆ ಗೊತ್ತು. ಯಾಕಂದರೆ ಅವರು ಈಗಾಗಲೇ 3ನೇ ಅವಧಿಯನ್ನು ನಡೆಸ್ತಾ ಇದ್ದಾರೆ NDAಯಲ್ಲಿ. ಅವ್ರಿಗೆ ಗೊತ್ತಿದ್ದು ಸಹ 2/3 ಮೆಜಾರಿಟಿ ಇಲ್ಲದೆ ಹೋದರೂ ಸಹ ತರುವಂಥ ಕೆಲಸವನ್ನು ಇವತ್ತು
ಕೇಂದ್ರ ಸರ್ಕಾರ ಮಾಡ್ತು. ಜೊತೆಗೆ ಯಾವುದೇ ಸರ್ವಪಕ್ಷ ಸಭೆ ಕರೀಲಿಲ್ಲ, ಫ್ಲೋರ್ ಲೀಡರ್ಸ್ ಮೀಟಿಂಗ್ ಸಭೆಯನ್ನು ಕರೀಲಿಲ್ಲ. ಜೊತೆ ಯಾವುದೇ ರಾಜ್ಯದಿಂದ ಪ್ರತಿನಿಧಿಸುವಂತಹ ಒಬ್ಬೊಬ್ಬರ ಸರ್ಕಾರದಿಂದ ಒಬ್ಬ ಪ್ರತಿನಿಧಿಸುವಂತಹ ಯಾವುದೇ ಒಬ್ಬ ಪ್ರತಿನಿಧಿಗಳನ್ನ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದ ಕಡೆ ಕರೆಸಿ ಚರ್ಚೆಯನ್ನು ಮಾಡಲಿಲ್ಲ. ಏನೂ ಮಾಡದೆ ಇವರಿವತ್ತು ಸಂವಿಧಾನ ಮಹಿಳಾ ಮೀಸಲಾತಿ ಜೊತೆಗೆ ಕ್ಷೇತ್ರ ಮರು ವಿಂಗಡಣೆ ತಂದರು. ಆದರೆ ಅವತ್ತು ತಡರಾತ್ರಿ ಡಿವಿಷನ್ ಆಯಿತು. ನಾವೆಲ್ಲ ಏನು ಇವ್ರು ತಂದಿರುವಂತಹ ಕಾಯ್ದೆ, ಇವ್ರು ತಂದಿರುವಂತಹ ಬಿಲ್ ನಾವು ವಿರೋಧ ಮಾಡಿದ್ದು. ಎಲ್ಲ ಇಂಡಿಯಾ ಮೈತ್ರಿಕೂಟದವರೆಲ್ಲರೂ ಸಹ ಸರ್ವಾನುಮತವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ನಾವು ವಿರೋಧ ವ್ಯಕ್ತಪಡಿಸಿದ್ದು ಮಹಿಳಾ ಮೀಸಲಾತಿಗಲ್ಲ. ನಾನು ಮತ್ತೊಮ್ಮೆ ಉಚ್ಚರಿಸ್ತಾ ಇದ್ದೀನಿ, ನಾವು ವಿರೋಧ ಮಾಡಿದ್ದು ಮಹಿಳಾ ಮೀಸಲಾತಿಗಲ್ಲ, ನಾವು ವಿರೋಧ ಮಾಡಿದ್ದು ಕ್ಷೇತ್ರ ಮರು ವಿಂಗಡಣೆ. ಯಾಕಂತ ಹೇಳಿದ್ರೆ ನಾವು ಪ್ರತಿನಿಧಿಸುವಂತಹ ನಾವು ಸೌತ್ ಇಂಡಿಯಾ ಇದ್ದೀವಿ. ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು, ಈ ಒಂದು 4-5 ರಾಜ್ಯ ಜೊತೆಗೆ ಸಣ್ಣ ರಾಜ್ಯಗಳ ಜೊತೆ ಸೇರಿ ನಮ್ಗೆ ಅನ್ಯಾಯ ಆಗ್ತಾ ಇದೆ. ನಮಗೆ ಸೀಟ್ಸಲ್ಲಿ ನಮಗೆ ಮೋಸ ಮಾಡ್ತಾ ಇದ್ದಾರೆ. ಇವರು ಯಾವುದೇ ರೀತಿಯ ಗಮನ ಹರಿಸದೆ ಏಕಪಕ್ಷೀಯವಾಗಿ ನಡೆದಂತೆ ಇದು ನಮ್ಮ ಅಧಿನಾಯಕರಂತಹ ರಾಹುಲ್ ಗಾಂಧಿ ಸಾಹೇಬ್ರ ಗಮನಕ್ಕೆ ತಂದು ಇದು ಅನ್ಯಾಯ ಆಗ್ತದೆ. ಎಲ್ಲೋ ಒಂದು ಕಡೆ ಇವರು ನಾರ್ತ್ ಇಂಡಿಯಾದಲ್ಲಿ ಸೀಟ್ಸ್ ಜಾಸ್ತಿ ಮಾಡಿ ಸೌತಲ್ಲಿ ನಮಗೆ ಕಡಿಮೆ ಮಾಡುವಂಥ ಹುನ್ನಾರವಾಗಿದ್ದರು. ಅದಕ್ಕೆ ನಾವೆಲ್ಲ ಒಮ್ಮತವಾಗಿ ಇಂಡಿಯಾ ಮೈತ್ರಿಕೂಟದವ್ರು ನಾವೆಲ್ಲ ಸೇರಿ ನಾವು ವಿರೋಧವನ್ನು ಮಾಡಿದ್ವಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ವಿರೋಧ ಮಾಡಿದ್ದು ಮಹಿಳಾ ಮೀಸಲಾತಿಗಲ್ಲ, ಕ್ಷೇತ್ರ ಮರು ವಿಂಗಡಣೆ ಜೊತೆಗೆ ಸೇರಿ ಸಂವಿಧಾನ ತಿದ್ದುಪಡಿಗೆ ಏನು ಮಾಡಿದ್ರು ಅದಕ್ಕೆ ನಾವು ವಿರೋಧ ಮಾಡಿದ್ದು ನಿಜ. ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿ ತುಂಬುವ ಉದ್ದೇಶದಿಂದ ಈ ಮಸೂದೆ ತರಲಾಗಿತ್ತು. ಆದರೆ ಕಾಂಗ್ರೆಸ್ ಹಾಗೂ ಅದರ ಮೈತ್ರಿ ಪಕ್ಷಗಳು ಅದನ್ನು ಸೋಲಿಸುವ ಮೂಲಕ ದೇಶದ ಸುಮಾರು 70 ಕೋಟಿ ಮಹಿಳೆಯರ ಹಕ್ಕುಗಳನ್ನು ಕಿತ್ತುಕೊಂಡು ಅವಮಾನಿಸಿದೆ ಎಂದು ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಹೇಳಿದರು. ಈ ಬಿಲ್ಲು ಬಹುಶಃ ಭಾರತೀಯ ತಾಯಂದಿರಿಗೆ, ಮಹಿಳೆಯರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಬಿಲ್ ಆಗಿತ್ತು ಅಂತ ಹೇಳಿ ಜನಸಾಮಾನ್ಯರು ತಿಳಿದು ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರಕ್ಕೆ ದಿಢೀರಂತ ಯಾವುದೇ ಪ್ರೀತಿ ಬಂದಿರೋವಂಥದ್ದಲ್ಲ ಮಹಿಳಾ ಮೀಸಲಾತಿ ಬಗ್ಗೆ. ನಮ್ಮ ಪಕ್ಷದ ಮೂಲ ಸಿದ್ಧಾಂತಗಳಲ್ಲಿ ಒಂದು ಮಹಿಳಾ ಮೀಸಲಾತಿ. ನಾವು ಆರ್ಟಿಕಲ್ 370 ಹಿಡಿದು ರಾಮ ಜನ್ಮಭೂಮಿಯಲ್ಲಿ ಭವ್ಯ ಮಂದಿರವನ್ನು ಕಟ್ಟಬೇಕು ಅನ್ನೋ ಕಲ್ಪನೆ ಏನಿತ್ತು, CA ಇಂಪ್ಲಿಮೆಂಟೇಷನ್ ಆಗಬೇಕು ಅನ್ನೋ ಕಲ್ಪನೆ ಏನಿತ್ತು, ಅದೇ ಬದ್ಧತೆಯನ್ನು ಮಹಿಳಾ ಮೀಸಲಾತಿಯಲ್ಲಿ ನಮ್ಮ ಜನಸಂಘದ ಮಹಿಳಾ ಮೀಸಲಾತಿಯನ್ನು ತರಬೇಕು ಅನ್ನುವಂಥದ್ದು ಜನಸಂಘ ಕಾಲದಿಂದಲೂ ಕೂಡ ನಮ್ಮ ಹಿರಿಯರು ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿರೋವಂಥದ್ದು ನಾವು ನೋಡಿದ್ದೀವಿ. ಅದಕ್ಕೆ ಪೂರಕ ಎಂಬಂತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ಜನ್ಧನ್ ಯೋಜನೆಯ ಮೂಲಕ ಇಡೀ ಭಾರತೀಯ ತಾಯಂದಿರು ಮನೆಯಲ್ಲಿ ಡಬ್ಬದಲ್ಲಿ ಹಣವನ್ನಿಟ್ಟು ಕಷ್ಟ ಕಾಲಕ್ಕೆ ಅಂತೇಳಿ ಹೇಳಿ ಉಳಿತಾಯ ಮಾಡಿ ಇಟ್ಕೊಳ್ತಿದ್ದನ್ನು ನಾವು ಗಮನಿಸಿದ್ವಿ. ನಮ್ಮ ತಾಯಂದಿರು ಇರ್ಬೋದು, ನಮ್ಮ ಅಜ್ಜಿ ಹಿಂದಿನ ಕಾಲದಲ್ಲಿ ಮಾಡ್ತಿರೋಂಥದ್ದು. ಅವರನ್ನು ಬ್ಯಾಂಕ್ ಮೂಲಕ, ಅವ್ರಿಗೆ ಬ್ಯಾಂಕ್ ಖಾತೆ ತೆರೆಯೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡೋದು. ಅದು ಮಾಡಿ ಇವತ್ತಿಗೆ 10 ವರ್ಷ ಆಗ್ಲಿಕ್ಕೆ ಬಂದಿದೆ. ಅದಾದ ನಂತರ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಾ ಆರೋಗ್ಯವನ್ನು ಹಾಳಾಗ್ತಿದೆ ಅನ್ನೋದನ್ನು ಅರಿತು ಉಜ್ವಲ ಯೋಜನೆಯನ್ನು ತಾಯಂದ್ರಿಗೆ ಕೊಡೋವಂಥ ಕೆಲಸವನ್ನು ಮಾಡೋದು. ಅಂದರೆ ಮಹಿಳೆಯರಿಗೆ ಎಲ್ಲಿ ಸಮಸ್ಯೆ ಆಗುತ್ತೆ ಅದಕ್ಕೆ ಸ್ಪಂದನೆ ಮಾಡ್ತಾ ಅಂತ ಇತಿಹಾಸ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಸರ್ಕಾರದಲ್ಲಿ ಕಾಣ್ತಾ ಬಂದಿದ್ದೀವಿ. ಜಾತಿಯನ್ನು ಮೀರಿ, ಧರ್ಮವನ್ನು ಮೀರಿ ನಾವು ಮಹಿಳೆಯರಿಗೆ ಶಕ್ತಿಯನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದೀವಿ. ಟ್ರಿಪಲ್ ತಲಾಕ್ ವಿಚಾರ ಆಗಿರ್ಬೋದು, ಭಾಳ ಒಂದು ಘೋರ ಹೆಣ್ಮಕ್ಳಿಗೆ ಆ ಸಮುದಾಯದಲ್ಲಿ ಒಂದು ಘೋರ ಅನ್ಯಾಯ ಆಗ್ತಿದೆ ಅನ್ನೋದನ್ನು ಅನೇಕ ಸಮಾಜದ ಪ್ರಮುಖರು ಮಾತನಾಡ್ತಿದ್ರು ಕೂಡ ಅದಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿರಲಿಲ್ಲ, ಅಥವಾ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಿರಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಮೋದಿಯವರ ನೇತೃತ್ವದಲ್ಲಿ ಟ್ರಿಪಲ್ ತಲಾಖಿಗೆ ಒಂದು ಅಂಕುಶ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಯಾಕೆ ಈ ಹಿನ್ನೆಲೆ ಹೇಳ್ತಿದ್ದೀನಿ ಅಂತೇಳಿ ಹೇಳಿದರೆ, ಹಂತ ಹಂತವಾಗಿ ಮಹಿಳಾ ಸಶಕ್ತೀಕರಣ ಆಗಬೇಕು ಅನ್ನೋ ಕಲ್ಪನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ರಾಜಕೀಯವನ್ನು ಮೀರಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಮಾಡಬೇಕು ರಾಜಕೀಯ ರಂಗದಲ್ಲೂ ಕೂಡ ಅನ್ನೋ ಸದುದ್ದೇಶ ಇಟ್ಕೊಂಡು
ಯಾವುದೇ ರಾಜಕೀಯ ಕ್ರೆಡಿಟ್ ಬೇಡ, ನನಗೆ ಯಾವುದೂ ಆಸಕ್ತಿ ಇಲ್ಲ, ಎಲ್ಲ ಪಕ್ಷವನ್ನು ಸೇರಿ ಒಟ್ಟಾಗಿ ಮಾಡೋಣ ಅಂತೇಳಿ ಹೇಳಿ ಮೇಲ್ಪಂಕ್ತಿಯನ್ನು ಹಾಕೋಣ ಅಂತೇಳಿ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ವಿರೋಧ ಪಕ್ಷ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಸಂಘ ಸಂಸ್ಥೆಗಳಿಗೂ ಕೂಡ ಮನವಿಯನ್ನು ಮಾಡೋದ್ರ ಮೂಲಕ ಒಂದು ಮೇಲ್ಪಂಕ್ತಿಯನ್ನು ಹಾಕೋದಕ್ಕೆ ರಾಜಕೀಯ ಮೇಲಾಟದ ನಡುವೆ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅನೇಕ ವಿರೋಧ ಪಕ್ಷಗಳು ಇಂಡಿ ಒಂದು ಕೂಟ ಇದೆ, ಅದರ ಪಕ್ಷಗಳು ಮಹಿಳಾ ಮೀಸಲಾತಿಗೆ ವಿಧೇಯಕವನ್ನು ಸೋಲಿಸೋದ್ರ ಮೂಲಕ ನಮ್ಮ ಭಾರತ ದೇಶದ ತಾಯಂದಿರು ಮಹಿಳೆಯರಿಗೆ ಒಂದು ಅಪಮಾನ ಮಾಡಿದ್ದಾರೆ ಅಂತೇಳಿ ಹೇಳಿ ಜನಸಾಮಾನ್ಯ ಮಹಿಳೆಯರು ಮಾತನಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತೇಳಿ ಹೇಳಿದ್ರೆ, ಯಾವುದೇ ಒಂದು ರಿಸರ್ವೇಷನ್ ಅಂತೇಳಿ ಹೇಳಿದ್ರೆ ಆ ರಿಸರ್ವೇಷನ್ನಲ್ಲಿ ಆ ಪ್ರಾತಿನಿಧ್ಯ ಸಿಕ್ಕಾಗ ಮಾತ್ರ ಅವರಿಗೆ ಧ್ವನಿ ಆಗೋಂಥದ್ದಾಗುತ್ತೆ. ಇವತ್ತು ನಮಗೆ SC ST ರಿಸರ್ವೇಷನ್ ಇರ್ಬೋದು, ಆ ರಿಸರ್ವೇಷನ್ ಏನಕ್ಕೆ ಮಹತ್ವ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅದರ ಪ್ರತಿನಿಧಿಯಾಗಿ ಆ ಸಮಾಜದ ಸಮಸ್ಯೆಯನ್ನು ಅರ್ತು ಕಾನೂನಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ರೆ ಅದಕ್ಕೆ ತೊಡಕಿದ್ರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಸಂಸತ್ನಲ್ಲಾಗ್ಬೋದು ಅಥವಾ ನಮ್ಮ ವಿಧಾನಸಭೆಯಲ್ಲಿ ಆ ಶಕ್ತಿ ತುಂಬೋದಕ್ಕೋಸ್ಕರ ನಾವು ರಿಸರ್ವೇಷನ್ ಮಾಡಿದ್ದೀವಿ. ಅದೇ ರೀತಿ ಮಹಿಳೆಯರ ಸಮಸ್ಯೆಯನ್ನ ನಾವು ಪ್ರತಿನಿಧಿಸಬೇಕು ಅಥವಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂದ್ರೆ ಅವ್ರ ಪ್ರಾತಿನಿಧ್ಯ ಬಹಳ ಅವಶ್ಯಕತೆ ಇದೆ. ಆ ಪ್ರಾತಿನಿಧ್ಯಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಮಹಿಳಾ ಮೀಸಲಾತಿಯ ಮಸೂದೆ ಅಂತಂದ್ರು. ದುರದೃಷ್ಟವಶ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟ ನಮ್ಮ ದೇಶದ 70 ಕೋಟಿಗೂ ಹೆಚ್ಚು ತಾಯಂದಿರ ಮಹಿಳೆಯರ ಸಹೋದರಿಯರ ಹಕ್ಕನ್ನು ಕಿತ್ಕೊಳ್ಳೋದ್ರ ಮೂಲಕ ಅವರಿಗೆ ಅಪಮಾನ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಜನಜಾಗೃತಿಯ ಮಾದರಿಯಲ್ಲಿ ಇಡೀ ಮಹಿಳಾ ಸಮುದಾಯ ಕಾಂಗ್ರೆಸ್ಸು ಮತ್ತು ಮಿತ್ರಕೂಟಕ್ಕೆ ತಕ್ಕ ಪಾಠವನ್ನು ಕಲಿಸೋ ನಿಟ್ಟಿನಲ್ಲಿ ಜನಜಾಗೃತಿಯನ್ನು ಜನಸಾಮಾನ್ಯರ ನೇತೃತ್ವದಲ್ಲಿ ಸಂಘ ಸಂಸ್ಥೆಯ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡೋವಂಥದ್ದನ್ನು ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹಾಗೂ ಪಕ್ಷದ ಮುಖಂಡರಾದ ಗಿರೀಶ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಬಿ ವೇದಾವತಿ ಇತರರು ಉಪಸ್ಥಿತರಿದ್ದರು. ದೇಶದ ನರೇಂದ್ರ ಮೋದಿ ಸರ್ಕಾರ ಮಹಿಳೆಯರಿಗೆ ರಾಜಕೀಯ ಸಬಲೀಕರಣ ನೀಡಬೇಕು ಎಂಬ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಮಹಿಳಾ ಮಸೂದೆಯನ್ನು ಜಾರಿಗೊಳಿಸಲು ಮುಂದಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಹಿಳಾ ಮಸೂದೆಯನ್ನು ವಿರೋಧಿಸುವ ಮೂಲಕ ತನ್ನ ಅಸಲಿ ಬಣ್ಣವನ್ನ ದೇಶದ ಜನತೆಗೆ ತಿಳಿಸಿದೆ. ಮುಂದಿನ ದಿನದಂದು ಕಾಂಗ್ರೆಸ್ ಸರ್ವನಾಶವಾಗಲಿದೆ ಎಂದು ಬೇಲೂರು ಶಾಸಕ HK ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ಬಿಜೆಪಿ ಮಹಿಳಾ ಘಟಕದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಒಂದು ಕುಟುಂಬ ಮತ್ತು ಸಮಾಜ ಉನ್ನತಿಗೆ ಹೆಣ್ಣು ಪ್ರಾಮುಖ್ಯತೆ ವಹಿಸುವ ಕಾರಣದಿಂದ ಮಹಿಳೆ ಪ್ರಜಾಪ್ರಭುತ್ವದಲ್ಲಿ ಕೇವಲ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಪುರಸಭೆ ಮತ್ತು ನಗರಸಭೆಗೆ ಸೀಮಿತವಾಗದೆ ಮಹಿಳೆಯರು ಲೋಕಸಭೆ ಹಾಗೂ ವಿಧಾನಸಭೆಗೆ ಕೂಡ ಚುನಾಯಿತರಾಗಿ ಜನಸೇವೆ ಮಾಡಬೇಕು ಎಂಬ ಹಂಬಲದಿಂದ ಲೋಕಸಭೆ ಮಹಿಳಾ ಮೀಸಲಾತಿ ಅನುಷ್ಠಾನಕ್ಕೆ ವಿಶೇಷವಾಗಿ ಕರೆದ ಲೋಕಸಭೆಗೆ ಕಾಂಗ್ರೆಸ್ ರಾಜಕೀಯ ದುರುದ್ದೇಶದಿಂದ ಮಹಿಳಾ ಮೀಸಲಾತಿ ವಿರೋಧ ವ್ಯಕ್ತಪಡಿಸಿರುವುದು ನಿಜಕ್ಕೂ ಶೋಚನೀಯ. ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಮಾತ್ರ ಸೀಮಿತವಾಗಬೇಕು. ಹಾಗಾದರೆ ದೇಶದ ಮಹಿಳೆಯರು ತಮ್ಮ ಹಕ್ಕುಗಳನ್ನು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಂಡಿಸಬಾರದೆ. ಕಾಂಗ್ರೆಸ್ ತನ್ನ ತಪ್ಪನ್ನ ತಿದ್ದಿಕೊಂಡು ದೇಶದ ಮಹಿಳೆಯರಿಗೆ ಕ್ಷಮೆಯಾಚಿಸಬೇಕು ಎಂದು ಹೇಳಿದರು. 16, 17, 18ನೇ ತಾರೀಕು ಇಡೀ ಪ್ರಪಂಚಕ್ಕೆ ಸಂದೇಶವನ್ನು ಕೊಟ್ಟಂತಹ ಮಹಾನ್ ನಾಯಕ ಒಂದು ಸ್ಪೆಷಲ್ ಪಾರ್ಲಿಮೆಂಟನ್ನು ಕರೆದು ಈ ದೇಶದಲ್ಲಿ ಇರ್ತಕ್ಕಂಥ 50ಕ್ಕೂ ಹೆಚ್ಚು ಮಹಿಳೆಯರನ್ನು ರಾಜಕೀಯವಾಗಿ ವಿಧಾನಸಭೆಗೆ ಮತ್ತು ಸಂಸತ್ತಿಗೆ ಮಹಿಳೆಯರ ಶಕ್ತಿ ಬೇಕು ಅಂತಕ್ಕಂಥದ್ದನ್ನು ಸ್ಪೆಷಲ್ ಸೆಷನ್ನನ್ನು ಕರೆದು ಅದರಲ್ಲಿ ಅಂಗೀಕಾರ ಆಗಬೇಕು ಅಂತಕ್ಕಂಥದ್ದನ್ನ ವಿರೋಧ ಪಕ್ಷದವರು ಎಲ್ಲರಿಗೂ ಮನವಿಯನ್ನು ಮಾಡಿದಂಥ ಮಹಾನ್ ನಾಯಕ ನರೇಂದ್ರ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ನಾನು ಗಮನಿಸ್ತೀನಿ. 28 ಲೋಕಸಭಾ ಕ್ಷೇತ್ರವನ್ನು 42 ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡಬೇಕು. ಅದರಲ್ಲಿ 33% ನಮ್ಮ ಹೆಣ್ಣುಮಕ್ಕಳುಗಳಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ನಿರ್ಧಾರವನ್ನು ಮಾಡಿರ್ತಕ್ಕಂಥ 14 ಸೀಟುಗಳನ್ನ ಹೆಣ್ಣುಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ನಿಜವಾದ ದೇಶಭಕ್ತಿ ಅಲ್ವಾ? ಇದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ ಸರಿ ಇದೆಯಲ್ವಾ? ಈ ನಿರ್ಧಾರಕ್ಕೆ ತದ್ವಿರುದ್ಧವಾಗಿ ಎಲ್ಲ ದುಷ್ಟ ಶಕ್ತಿಗಳು ಕೂಡಿ ಮಹಿಳೆಯರನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ.
ಅವ್ರಿಗೆ ಹೆಣ್ಮಕ್ಳಿಲ್ವಾ? ಅವ್ರ ಮನೇಲಿ ತಾಯಂದಿರಿಲ್ವಾ? ಅಕ್ಕ ತಂಗಿದಿರಿಲ್ವಾ? ಈ ಕೆಲಸವನ್ನು ಮಾಡಿ ಇವತ್ತು ಹೆಣ್ಣು ಕುಲಕ್ಕೇನೆ ಅವಮಾನವನ್ನು ಮಾಡ್ತಕ್ಕಂಥ. ಈ ಸಂದರ್ಭದಲ್ಲಿ ಬಿಕೆ ಚಂದ್ರಕಲಾ, ಬಿಜೆಪಿ ಮಹಿಳಾ ತಾಲೂಕು ಅಧ್ಯಕ್ಷ ರೇಖಾ ಬಸವರಾಜು, ತಾಲೂಕು ಬಿಜೆಪಿ ಅಧ್ಯಕ್ಷ ಸಂಜು ಕೌರಿ, ಮುಖಂಡರಾದ ಸಿಎಸ್ ಪ್ರಕಾಶ್, ಅಡಗೂರು ಬಸವರಾಜ್, ಮೀನಾಕ್ಷಿ, ಲಕ್ಷ್ಮಿ, ಪ್ರಕಾಶ್, ರಾಘವೇಂದ್ರ, ಮೋಹನ್ ಕುಮಾರ್, ರಮೇಶ್ ಎಂದು ಮುಂತಾದವರು ಹಾಜರಿದ್ದರು. ಗುತ್ತಿಗೆ ಕಾರ್ಮಿಕರ ಮೇಲಿನ ದಮನ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಏಪ್ರಿಲ್ 21ರಂದು ದೇಶವ್ಯಾಪಿ ಪ್ರತಿಭಟನೆ ನಡೆಯುತ್ತಿದ್ದು, ಅದರ ಅಂಗವಾಗಿ ಹಾಸನದಲ್ಲಿಯೂ ಸಿಐಟಿಯು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ಪ್ರತಿಮೆ ಮುಂದೆ ವೃತ್ತದ ಬಳಿ ಕಾರ್ಮಿಕರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಹೋರಾಟಗಾರರು ಭಾಗವಹಿಸಿ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವಂತೆ ಸರ್ಕಾರವನ್ನ ಘೋಷಣೆ ಕೂಗಿ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಉತ್ತರ ಪ್ರದೇಶ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಕಾರ್ಮಿಕರ ಹೋರಾಟಗಳ ಮೇಲೆ ನಡೆಯುತ್ತಿರುವ ದಮನ ಖಂಡನೀಯ. ನೋಯ್ಡಾ, ಗ್ರೇಟರ್ ನೋಯ್ಡಾ, ಗುರುಗ್ರಾಮ್ ಸೇರಿದಂತೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶಗಳಲ್ಲಿ ಕಾರ್ಮಿಕರ ಮೇಲೆ ಸರ್ಕಾರದ ಯಂತ್ರಾಂಗದ ಮೂಲಕ ಹಲ್ಲೆಗಳು, ಬಂಧನಗಳು ಹಾಗೂ ಬೆದರಿಕೆಗಳು ನಡೆಯುತ್ತಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧ. ಇದು ಕೇವಲ ಕೈಗಾರಿಕಾ ವಿವಾದವಲ್ಲ, ಇದು ವರ್ಗ ಸಂಘರ್ಷದ ಸ್ಪಷ್ಟ ಉದಾಹರಣೆ. ಕಾರ್ಪೊರೇಟ್ ಹಿತಾಸಕ್ತಿಗಳನ್ನು ರಕ್ಷಿಸಲು ಸರ್ಕಾರ ಕಾರ್ಮಿಕರ ಹಕ್ಕುಗಳನ್ನು ಕುಗ್ಗಿಸುತ್ತಿದೆ ಎಂದು ಹೇಳಿದರು. ರಾಜಧಾನಿ ದೆಹಲಿ ಮತ್ತು ದೆಹಲಿಯ ಸುತ್ತಮುತ್ತ ಇರತಕ್ಕಂಥ ನೋಯ್ಡಾ, ಗುರುಗ್ರಾಮ ಈ ಪ್ರದೇಶಗಳಲ್ಲಿ ಕಾರ್ಮಿಕರನ್ನ ಅತ್ಯಂತ ಹೀನಾಯವಾಗಿ, ಅತ್ಯಂತ ಗುಲಾಮ್ ರೀತಿಯಲ್ಲಿ ದೂಷಿಸಲಾಗ್ತಾಯಿದೆ. ಅಲ್ಲಿಯ ಕಾರ್ಮಿಕರು ಗುತ್ತಿಗೆ ಆಧಾರದ ಕೆಲಸ ಮಾಡ್ತಾರೆ, ಹೊರಗುತ್ತಿಗೆ ಆಧಾರದ ಕೆಲಸ ಮಾಡ್ತಾರೆ. ಇವತ್ತು ಉತ್ಪಾದನೆ ಜಾಸ್ತಿ ಆಗಬೇಕು, ಕೈಗಾರಿಕೆ ಮುಂದುವರಿಬೇಕು ಅಂತ ಹೇಳ್ತಾರೆ. ಅಂದರೆ ಕಾರ್ಮಿಕರಿಗೆ ಅತ್ಯಂತ ಕಡಿಮೆ ಸಂಬಳ ಕೊಟ್ಟು ಯಾವುದೇ ಕನಿಷ್ಠ ರಕ್ಷಣೆಯಿಂದ ಕೆಲಸ ಮಾಡಿಸ್ಕೊಳ್ಳಾಗ್ತಾ ಇದೆ. ಸೊ ಆ ಕಾರ್ಮಿಕರು ಹಲವಾರು ವರ್ಷಗಳಿಂದ ಅವರಿಗೆ ಕನಿಷ್ಠ ವೇತನ ಬೇಕು ಅನ್ನೋವಂಥ ಹೋರಾಟ ಮಾಡ್ತಾರೆ. ಅವ್ರಿಗೆ ಇವತ್ತಿಗೂ ಕೂಡ ಕೊಡ್ತಾ ಇರೋದು 8,000-9,000 ರೂಪಾಯಿ ಸಂಬಳ ಕೊಡ್ತಾರೆ. ಸೊ ಅಂಥ ಒಂದು ನಿರಂತರವಾದ ಹೋರಾಟವನ್ನು ಪೊಲೀಸರು ಹತ್ತಿಕ್ಕಿ ಅಲ್ಲಿ ಕಾರ್ಮಿಕ ಮುಖಂಡರ ಮೇಲೆ ದಬ್ಬಾಳಿಕೆ ಮಾಡಿ ಕಾರ್ಮಿಕರನ್ನ ಜೈಲಿಗೆ ಹಾಕಿರ್ತಕ್ಕಂಥದ್ದು ಭಾಳ ಖಂಡನೀಯವಾಗಿರ್ತಕ್ಕಂಥದ್ದು. ಇವತ್ತು ದೇಶ ವಿಕಸಿತ ಭಾರತ ಮುಂದಕ್ಕೆ ಹೋಗ್ತಾ ಇದೆ. ನಾವು GDPಯಲ್ಲಿ 5ನೇ ಸ್ಥಾನಕ್ಕೆ ಹೋಗ್ತಾಯಿದೆ ಅಂತ ಹೇಳೋ ಸಂದರ್ಭದಲ್ಲಿ ಅದು GDPಗೆ ಕಾರಣ ಆಗ್ತಕ್ಕಂಥ ಕಾರ್ಮಿಕರಿಗೆ ಸರಿಯಾದಂಥ ಕೂಲಿ ಕೊಡಲ್ಲ, ಕೆಲಸಕ್ಕೆ ರಕ್ಷಣೆ ಇಲ್ಲ ಅಂದರೆ ಬಹಳ ಅತ್ಯಂತ ಬರ್ಬರವಾಗಿರ್ತಕ್ಕಂಥ ನೀತಿ ಇದು. ಎಲ್ಲ ಕಾರ್ಮಿಕರು, ಗುತ್ತಿಗೆದಾರರ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಅವರಿಗೆ ಸರ್ಕಾರದ ಆದೇಶ ಮಾಡಿ ಅವರಿಗೆ 36,000 ಕನಿಷ್ಠ ವೇತನ ಕೊಡಬೇಕು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಮತ್ತು ನಿರಂತರ ಅಲ್ಲದೇ ಇರೋವಂಥ ಕೆಲಸಗಳಲ್ಲಿ ಗುತ್ತಿಗೆಗಾರ ನೇಮಕ ಮಾಡ್ಕೋಬಾರ್ದು, ನಿರಂತರ ಕೆಲಸಗಳು ಮಾತ್ರ ನೇಮಕ ಮಾಡ್ಕೋಬೇಕು ಅಂತ ಆದೇಶ ಇದೆ. ಅವೆಲ್ಲವನ್ನು ಉಲ್ಲಂಘನೆ ಮಾಡಿ ಸರ್ಕಾರದ ಇಲಾಖೆಗಳಲ್ಲೇ ಇವತ್ತು ಗುತ್ತಿಗೆ ಆಧಾರ ಕಾರ್ಮಿಕರು ನೇಮಕ ಮಾಡ್ಕೊಳ್ತಾರೆ. ಸೊ ಹಂಗಾಗಿ ಅದರ ವಿರುದ್ಧ ಇವತ್ತು ಇಡೀ ದೇಶಾದ್ಯಂತ CITಯು ಅತ್ಯಂತ ಪ್ರಮುಖವಾಗಿ ಆ ಗುತ್ತಿಗೆ ಕಾರ್ಮಿಕರ ಹೋರಾಟಕ್ಕೆ ಬೆಂಬಲ ಸೂಚಿಸಿ, ಸೌಹಾರ್ದ ಬೆಂಬಲ ಸೂಚಿಸಿ ಎಲ್ಲ ಹೋರಾಟ ಮಾಡ್ತಾಯಿದ್ವಿ. ಗುತ್ತಿಗೆ ಕಾರ್ಮಿಕ ಪದ್ಧತಿ ರದ್ದಾಗಬೇಕು, ಎಲ್ಲ ಕಾರ್ಮಿಕ ಕನಿಷ್ಠ ವೇತನ 36,000 ರೂಪಾಯಿ ಸಿಗಬೇಕು ಅನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿ. ನೋಯ್ಡಾ, ಗುರುಗ್ರಾಮದಲ್ಲಿ ಏನು ಕಾರ್ಮಿಕರು ಪ್ರತಿಭಟನೆ ಮಾಡ್ತಿದ್ದಾರೆ ಆ ಕಾರ್ಮಿಕರನ್ನ ಬಂಧಿಸಲಾಗಿದೆ. ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ಎಲ್ಲ ಕಾರ್ಮಿಕರನ್ನ ಕಾಯಂ ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಇಡೀ ದೇಶದಲ್ಲಿರ್ತಕ್ಕಂಥ ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಲಿಕ್ಕೆ ಕಾನೂನು ತರಬೇಕು ಅನ್ನೋ ಪ್ರತಿಭಟನೆಯಲ್ಲಿ KPRS ಜಿಲ್ಲಾ ಕಾರ್ಯದರ್ಶಿ HR ನವೀನ್ ಕುಮಾರ್, ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾ ಸಂಚಾಲಕ ಪೃಥ್ವಿ, SFI ಜಿಲ್ಲಾ ಕಾರ್ಯದರ್ಶಿ ರಮೇಶ್, ಪ್ರಧಾನ ಕಾರ್ಯದರ್ಶಿ MB ಪುಷ್ಪಾ ಹಾಗೂ ಖಜಾಂಜಿ ಅರವಿಂದ್, ಆಸ್ಪತ್ರೆ ನೌಕರರ ಸಂಘದ ಮಹಾದೇವ್, ಜ್ಯೋತಿ, ವನಜಾಕ್ಷಿ, ಪದ್ಮಲತಾ, ಪದ್ಮಾ, ನಾಗರತ್ನ ಸೇರಿದಂತೆ ಹಲವರು ಹಾಜರಿದ್ದರು. ಬೇಲೂರು ಪುರಸಭೆ ಆಡಳಿತದಲ್ಲಿ ಮಹತ್ತರ ಬದಲಾವಣೆಯಾಗಿದ್ದು, ಕಾಂಗ್ರೆಸ್ ಆಡಳಿತದಲ್ಲಿರುವ ಪುರಸಭೆ ಅಧಿಕಾರದ ಚುಕ್ಕಾಣಿ ಈಗ ಯಾರಿಗೆ ಒಲಿಯಲಿದೆ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಪುರಸಭೆ ವಾರ್ಡ್ ಚುನಾವಣೆಯಲ್ಲಿ ಈ ಹಿಂದೆ ಭರ್ಜರಿಯಾಗಿ ಜಯಗಳಿಸಿ 17 ಜನರ ಸದಸ್ಯರ ಗೆಲುವಿನೊಂದಿಗೆ ಅಧಿಕಾರ ಚುಕ್ಕಾಣಿ ಹಿಡಿದು ಪಟ್ಟಣದ ಅಭಿವೃದ್ಧಿ ಕಡೆಗೆ ತಮ್ಮ ಕರ್ತವ್ಯ ಎಂಬಂತೆ ಕಾಂಗ್ರೆಸ್ ಆಡಳಿತ ಪುರಸಭೆ ತೆಕ್ಕಕ್ಕೆ ಬಂದೊದಗಿತು. ಪ್ರಾರಂಭದಲ್ಲಿ CN ದಾನಿ ಹಾಗೂ ಅವರ ನಂತರ ಅವಧಿ ತೀರ್ಥಕುಮಾರಿ ವೆಂಕಟೇಶ್ ಅವರು ಅಧಿಕಾರ ವಹಿಸಿಕೊಂಡು ಆಡಳಿತ ನಡೆಸಿದ್ದರು. ಇಬ್ಬರ ನಂತರ ಪುರಸಭೆ ಅಧ್ಯಕ್ಷರಾಗಿ AR ಅಶೋಕ್ ಅಧಿಕಾರ ಸ್ವೀಕರಿಸಿ ಉತ್ತಮ ಆಡಳಿತ ನಡೆಸುತ್ತಿದ್ದರು. ಆದರೆ ಆಡಳಿತಾವಧಿಯ ಸಮಯದ ಕೆಲ ಗೊಂದಲಗಳಿಂದಾಗಿ ನಾಬಿಡೆ ಬಿ ಇಳೆ ಎಂಬಂತೆ ರಾಜಕೀಯ ಜಗ್ಗಾಟ ಪ್ರಾರಂಭವಾಗಿ ರೆಸಾರ್ಟ್ ರಾಜಕೀಯವೂ ಕೂಡ ನಡೆಯಿತು. ಮತ್ತೆ ಶಾಸಕರ JDS, BJP ಹಾಗೂ ಕಾಂಗ್ರೆಸ್ ಕೆಲ ಸದಸ್ಯರ ಜೊತೆಗೂಡಿ ಅಧಿಕಾರ ಚುಕ್ಕಾಣಿ ವಹಿಸಿಕೊಂಡರು. ಅಲ್ಪ ದಿನಗಳ ಕಾಲ ಅವರು ಅಧಿಕಾರ ನಡೆಸಿದರೂ ಸ್ವಪಕ್ಷದವರೇ ವಿರೋಧಿ ಸದಸ್ಯರು ರಾಜಕೀಯ ತಿಕ್ಕಾಟದಿಂದ ಮತ್ತೆ ಅವರನ್ನ ಕೆಳಗಿಳಿಸಿ ಪ್ರಭಾರ ಅಧ್ಯಕ್ಷರಾಗಿ ಉಷಾ ಸತೀಶ್ ಅವರನ್ನ ನೇಮಕ ಮಾಡಲಾಯಿತು.
ಬಲವಂತದಿಂದ ಅಧಿಕಾರದಿಂದ ಇಳಿಸಿ ನ್ಯಾಯಯುತವಾಗಿ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದರೂ ನಮ್ಮನ್ನ ಮೋಸದಿಂದ ಅಧಿಕಾರದಿಂದ ಇಳಿಸಿದ್ದಾರೆ ಎಂದು ಅಶೋಕ್ ಅವರು ನ್ಯಾಯಾಲಯದ ಮೊರೆ ಹೋದ ಸಂದರ್ಭದಲ್ಲಿ ತಡೆಯಾಜ್ಞೆ ತಂದು ನಂತರ ಯಾರೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಅಧ್ಯಕ್ಷರ ಗಾದಿ ಹಿಡಿಯಲು ಸಾಧ್ಯವಾಗಿರಲಿಲ್ಲ. ಸುಮಾರು 6 ರಿಂದ 8 ತಿಂಗಳ ಕಾಲ ಪ್ರಭಾರ ಅಧ್ಯಕ್ಷರ ಆಡಳಿತದಲ್ಲೇ ಪಟ್ಟಣ ಅಭಿನಯ ಹೊಂದಿದೆ. ರಾಜಕೀಯ ಕೆಸರಾಟದಲ್ಲೇ ದೊಂಬರಾಟದಲ್ಲೇ ಸಾರ್ವಜನಿಕರ ಹತ್ತಿರ ನಿಂದಿಸಿಕೊಂಡು ದಿನಗಳು ಕಳೆಯತೊಡಗಿದರು. ಆದರೆ ಈಗ ನಿಕಟಪೂರ್ವ ಅಧ್ಯಕ್ಷ AR ಅಶೋಕ್ ಅವರು ನ್ಯಾಯಾಲಯದ ತಾವು ನೀಡಿದ್ದ ದಾವಣಿಗೆಯನ್ನ ವಾಪಸ್ಸು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅಕ್ರಮ್ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗುವಂತೆ ಪ್ರಯತ್ನ ಮಾಡಲಾಗುತ್ತಿದೆ. ಒಂದೆಡೆ ಬಿ ಶಿವರಾಮ್ ಬಣದಿಂದ ಬಿ ಗಿರೀಶ್ ಕೂಡ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇದರೆಲ್ಲರ ನಡುವೆ ಪುರಸಭೆ ಆಡಳಿತದಲ್ಲಿ ಮಹತ್ತರ ಬದಲಾವಣೆ ಆಗಲಿದ್ದು ಅಧಿಕಾರ ಚುಕ್ಕಾಣಿ ಯಾರು ಹಿಡಿಯಲಿದ್ದಾರೆ ಎಂಬುದೇ ವಿಶೇಷವಾಗಿದೆ. ಈಗ ಕಾಂಗ್ರೆಸ್ನಲ್ಲಿ 17 ಮಂದಿ ಸದಸ್ಯರ ಬಲವಿದ್ದರೂ ಕಾಂಗ್ರೆಸ್ ಏಕಪಕ್ಷೀಯ ನಿರ್ಧಾರ ಬಲು ಕಠಿಣವಾಗಿ ಸಾಗಿದೆ. ಈಗ ಅಧ್ಯಕ್ಷ ಆಕಾಂಕ್ಷೆ ಆಗಿರುವ ಅಕ್ರಮ್ ಪಾಷಾ ಅವರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಕಾಂಗ್ರೆಸ್ ಸದಸ್ಯರ ಬಲ ಕೂಡ ಸಿಗಲಿದೆ. ಸುಮಾರು 13 ಮಂದಿ ಸದಸ್ಯರನ್ನ ಕೈ ತಪ್ಪದಂತೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಏಕತೆಗಿಂತ ಇದು ಅಭಿಪ್ರಾಯ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಪ್ರಮುಖ ಆಕಾಂಕ್ಷಿ ಬಿ ಗಿರೀಶ್ ಅವರು ಬಿಜೆಪಿ ಹಾಗೂ ಉಳಿದ ಸದಸ್ಯರ ಮನೆ ಬಾಗಿಲು ತಟ್ಟುತ್ತಿದ್ದಾರೆ. ಇದು ಇನ್ನಷ್ಟು ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ನಲ್ಲಿ ವಿಶ್ವಾಸದ ಕೊರತೆ ಎದ್ದು ಕಾಣುತ್ತಿದೆ. ಇದೇ ಕಾಂಗ್ರೆಸ್ ಬಲ ಅನ್ನ ದುರ್ಬಲಗೊಳಿಸುತ್ತಿದೆ. ಇನ್ನು ಆತ್ಮವಿಶ್ವಾಸದ ಕಥೆಯಂತೂ ತಳ ಹಿಡಿದಿದ್ದು ಯಾರಿಗೂ ಪುರಸಭೆ ಆಡಳಿತ ವ್ಯವಸ್ಥೆ ಬಗ್ಗೆ ಹೆಚ್ಚು ಗಮನ ಹರಿಸದಿರುವುದೇ ಕಾರಣವಾಗಿದೆ. ಒಂದೇ ಪಕ್ಷದಲ್ಲಿ 2 ಶಿಬಿರಗಳು, 2 ತಂತ್ರಗಳು, 2 ನಾಯಕತ್ವಗಳು. ಈ ಗೊಂದಲದ ನಡುವೆ ಕಾಂಗ್ರೆಸ್ ದುರ್ಬಲವಾಗುತ್ತಿದೆ. ಇದು ರಾಜಕೀಯ ಆತ್ಮ ಪರಿಶೀಲನೆ ಮಾಡುವ ಸಮಯವಾಗಿದೆ. ಈ ಒಳಜಗಳ ಲಾಭ ಬಿಜೆಪಿ ಜೆಡಿಎಸ್ ಪಡೆಯಲಿದೆಯೇ ಕಾದು ನೋಡಬೇಕಾಗಿದೆ. ಅಥವಾ ಕಾಂಗ್ರೆಸ್ ಕೊನೆಯ ಕ್ಷಣದಲ್ಲಿ ಏಕತೆ ಸಾಧಿಸಿ ಗಾದಿ ಉಳಿಸಿಕೊಳ್ಳಲಿದೆಯೇ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡಿದೆ. ಮುಂದಿನ ಪರಿಣಾಮಗಳನ್ನು ಕಾದು ನೋಡುವ ತಂತ್ರ ಎದುರಾಗಿದೆ ಎಂದೇ ಹೇಳಬಹುದು. ಈಗ ಜಾಹೀರಾತು. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ.
ತಿಪಟೂರಿನ ನಮ್ಮ ವಿಳಾಸ NH 206 ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಈ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ. ಏಪ್ರಿಲ್ 1ರಿಂದ 17ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳು. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448
8972727261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಳೆನರಸೀಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಎಚ್.ಡಿ. ರೇವಣ್ಣ ಅವರು ಪುರಸಭಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಸಭೆಯಲ್ಲಿ ಮಾತನಾಡಿದ ರೇವಣ್ಣ ಅವರು ಇಡೀ ರಾಜ್ಯದಲ್ಲಿಯೇ ಪುರಸಭೆ ಮಳಿಗೆಗಳು ಮತ್ತು ಸೈಟುಗಳಿಂದ ಅತಿ ಹೆಚ್ಚು ಬಾಡಿಗೆ ಬರುವ ಪಟ್ಟಣಗಳಲ್ಲಿ ಹೊಳೆನರಸೀಪುರ ಮೊದಲ ಸ್ಥಾನದಲ್ಲಿದೆ. ಆದರೆ ಇತ್ತೀಚೆಗೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬಾಕಿ ಉಳಿದಿದೆ. ಬಾಡಿಗೆದಾರರಿಂದ ಬಾಕಿ ಹಣವನ್ನು ತಕ್ಷಣ ವಸೂಲಿ ಮಾಡಬೇಕು. ಈ ವಿಚಾರದಲ್ಲಿ ಮುಖ್ಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಪುರಸಭಾ ವಾಣಿಜ್ಯ ಮಳಿಗೆಗಳ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಬೇಕು. ಪುರಸಭೆ ಜಾಗವನ್ನು ಹರಾಜು ಮಾಡಿ ಅದನ್ನು 30-40 ಅಳತೆಯ ನಿವೇಶನಗಳಾಗಿ ವಿಂಗಡಿಸಿ ಪಾರದರ್ಶಕವಾಗಿ ಪ್ರಕ್ರಿಯೆ ನಡೆಸಬೇಕು. ಪಟ್ಟಣದ 23 ವಾರ್ಡ್ಗಳಿಗೆ ಸಿಮೆಂಟ್ ರಸ್ತೆ ನಿರ್ಮಿಸಲು ಕೇಂದ್ರದಿಂದ 29 ಕೋಟಿ ರೂಪಾಯಿ ಹಾಗೂ ಪ್ಲಾಟ್ಫಾರ್ಮ್ಗಾಗಿ 27 ಕೋಟಿ ತರಲಾಗಿದೆ. ರೈಲ್ವೆ ಭೂಮಿ ಪರಿಹಾರಕ್ಕಾಗಿ 6.90 ಕೋಟಿ ರೂಪಾಯಿ ಮಂಜೂರಾಗಿದ್ದು ಕೂಡಲೇ ಭೂಮಿಯನ್ನು ವಶಪಡಿಸಿಕೊಡಬೇಕು. ಸಾರ್ವಜನಿಕರನ್ನ ಕಂದಾಯ ಮತ್ತು ಈಸ್ವತ್ತು ದಾಖಲೆಗಳಾಗಿ ಅಲೆದಾಡಿಸಬೇಡಿ. ದಾಖಲೆಗಳನ್ನು ಪಡೆದು 15 ದಿನಕ್ಕೊಮ್ಮೆ ಮುಖ್ಯ ಅಧಿಕಾರಿಗಳು ಇವುಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಬೇಕು. ಕಂದಾಯ ಕಟ್ಟದವರಿಗೆ ನೋಟಿಸ್ ನೀಡಿ ಕೆಲಸ ಪೂರ್ಣಗೊಳಿಸಿ ಎಂದು ಕಟ್ಟುನಿಟ್ಟಿನ ಆದೇಶ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ UR ಶಿವಶಂಕರ್, ಕಂದಾಯ ಅಧಿಕಾರಿಗಳು, ಪರಿಸರ ತಜ್ಞರು ಹಾಗೂ ಪುರಸಭೆಯ ಸಮಸ್ತ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಬೇಲೂರು ಪಟ್ಟಣದ ದಾವೂದ್ ಸಾಬ್ ಬೀದಿ ಪ್ರದೇಶದಲ್ಲಿರುವ ಮನೆಯೊಂದರಲ್ಲಿ 24 ವರ್ಷದ ಯುವಕನು ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ. ಮೃತ ಯುವಕನನ್ನ ಉದಯ್ ಹಿರೇಹಳ್ಳಿ ಎಂದು ಗುರುತಿಸಲಾಗಿದೆ. ಉದಯ್ ಹಗರಿಯಲ್ಲಿರುವ ಗ್ರೋಮರ್ ಸಾವಯವ ಗೊಬ್ಬರದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಘಟನೆ ನಡೆದ ದಿನ ರಾತ್ರಿ ಸುಮಾರು 10ರ ತನಕ ಸಹಜವಾಗಿಯೇ ಇದ್ದನು ಎನ್ನಲಾಗಿದೆ. ಆದರೆ ನಂತರ ಆತ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವುದು ಕುಟುಂಬಸ್ಥರು ಹಾಗೂ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಸುದ್ದಿ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದು ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಮೃತನು 24 ವರ್ಷದವನಾಗಿದ್ದು ಅವಿವಾಹಿತನಾಗಿದ್ದು ಮಾಹಿತಿ ತಿಳಿದು ಕುಟುಂಬಸ್ಥರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಮರಣದ ನಿಖರ ಕಾರಣ ಪೋಸ್ಟ್ ಮಾರ್ಟಂ ವರದಿ ಬಳಿಕವೇ ತಿಳಿದು ಬರುವ ಸಾಧ್ಯತೆ ಇದೆ. ಪೊಲೀಸರು ಎಲ್ಲಾ ಕೋನಗಳಿಂದ ಪ್ರಕರಣವನ್ನ ಪರಿಶೀಲಿಸುತ್ತಿದ್ದಾರೆ. ಪರೋಪಕಾರಂ ಇದಂ ಶರೀರಂ ಎಂಬಂತೆ ಮಾನವ ಜನ್ಮದಲ್ಲಿ ಜೀವ ಇರುವವರೆಗೂ ಮನುಷ್ಯರಾದ ನಾವುಗಳು ಸಮಾಜಕ್ಕಾಗಿ ಜನರ ಒಳಿತಿಗಾಗಿ ಯಾವುದಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಎಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳು ಹೇಳಿದರು. ಮಳಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ KLS ಪ್ಯಾಲೇಸ್ ಕನ್ವೆನ್ಷನ್ ಹಾಲ್ ಉದ್ಘಾಟಿಸಿ ಮಾತನಾಡಿ, ಉತ್ತಮ ಕಾರ್ಯಗಳನ್ನು ಮಾಡಲು ಹೊರಟಾಗ ಅನೇಕ ನಿಂದನೆಗಳನ್ನು ಕೇಳಿ ಬರುತ್ತೇವೆ. ಆದರೆ ಅವುಗಳನ್ನು ನಿರ್ಲಕ್ಷಿಸಿ ನಮ್ಮ ಕಾರ್ಯವನ್ನು ಮುಂದುವರಿಸಬೇಕು. ಜೀವನದಲ್ಲಿ ನಾವು ಬದುಕಿರುವ ತನಕ ಉತ್ತಮ ಕಾರ್ಯಗಳನ್ನು ಸಮಾಜದ ಒಳಿತಿಗಾಗಿ ಮಾಡಿದಲ್ಲಿ ಮರಣಾನಂತರ ನಮ್ಮ ಹೆಸರು ಉಳಿಯುತ್ತದೆ. ಆದ್ದರಿಂದ ಮನುಷ್ಯನು ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡಬೇಕು. ತಂದೆ ತಾಯಿ ಗುರುಗಳನ್ನು ಗೌರವಿಸಬೇಕು ಎಂಬುದನ್ನು ಅರಿತ ಯೋಗನಾಥ್ ಈ ಕಾರ್ಯಕ್ರಮದಲ್ಲಿ ತಮ್ಮ ಗುರುಗಳಿಗೆ ಗುರುವಂದನೆ ಸಲ್ಲಿಸುತ್ತಾ ಎಲ್ಲರನ್ನೂ ಸನ್ಮಾನಿಸಿರುವುದು ಸಂತಸದ ವಿಚಾರ ಹೇಳಿದರು. ಗೌರಿಗದ್ದೆಯ ಅವಧೂತ ವಿನಯ್ ಗುರೂಜಿ ಮಾತನಾಡಿ, ಮಕ್ಕಳಿಗೆ ಸಂಸ್ಕಾರ ಕಲಿಸುವುದು ಬಹಳ ಮುಖ್ಯ. ಇಂದು ಇಲ್ಲಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರಲ್ಲಿರುವ ಸಂಸ್ಕಾರವನ್ನು ಅವರ ಗುರುಗಳು ಕಲಿಸಿದ್ದಾರೆ. ಹಳ್ಳಿಯ ಜನರು ಬಹಳ ಮುಗ್ಧರು. ಅದರಲ್ಲೂ ಮಹಿಳೆಯರು ಮನೆಯಲ್ಲಿ ತೊಂದರೆಯಾಗುತ್ತದೆ ಎಂದು ಅವರಿಗೆ ಆಗುತ್ತಿರುವ ತೊಂದರೆಗಳನ್ನು ತಾವೇ ಯಾರಿಗೂ ಹೇಳದೆ ಅನುಭವಿಸುತ್ತಿರುತ್ತಾರೆ. ಇದಕ್ಕಾಗಿ ಯೋಗನಾಥ್ರವರು ಕೇವಲ ಕಲ್ಯಾಣ ಮಂದಿರದಿಂದ ಬರುವ ಆದಾಯವನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳದೆ ಕಾರ್ಯಕ್ರಮ ಇಲ್ಲದಿರುವ ಸಮಯದಲ್ಲಿ ವರ್ಷಕ್ಕೊಮ್ಮೆ ಯಾರಾದರೂ ಇಲ್ಲಿನ ಜನರಿಗೆ ಆರೋಗ್ಯ ಶಿಬಿರ ಆಯೋಜಿಸಲಿ, ಇದಕ್ಕೆ ತಮ್ಮ ಬೆಂಬಲ ಇರುತ್ತದೆ ಎಂದು ಸಲಹೆ ನೀಡಿದರು. ಶ್ರೀ ಕ್ಷೇತ್ರ ಪುಣ್ಯಧಾಮದ ಶ್ರೀಧರ ಸ್ವಾಮೀಜಿಗಳು ಮಾತನಾಡಿ, ಉತ್ತಮ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಇವರಿಗೆ ಶುಭವಾಗಲಿ ಎಂದು ಹೇಳಿದರು. ಯೋಗನಾಥ್ ಕುಟುಂಬ ವರ್ಗದವರು ಮೂವರು ಸ್ವಾಮೀಜಿಗಳಿಗೆ ಗುರುವಂದನೆ ಸಲ್ಲಿಸಿ ಪಾದಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ಅಮೋಘ್ ವಾಹಿನಿಯ ಮುಖ್ಯಸ್ಥರು, ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾ ನಂ ಲೋಕೇಶ್, KLS ಪ್ಯಾಲೇಸ್ ಕನ್ವೆನ್ಷನ್ ಹಾಲ್ ಮಾಲೀಕರು ಮತ್ತು ನಿವೃತ್ತ ಕಂದಾಯ ಅಧಿಕಾರಿ ಸೋಮೇಗೌಡ, ಪತ್ರಕರ್ತ KPS ಪ್ರಮೋದ್, ಸೋಮಶೇಖರ್, ಪ್ರಶಾಂತ್, ಸಂತೋಷ್, ಮಂಜುಳಾ, ಮೋಹನ್ ಹಾಗೂ ದೇಗುಲದ ಅರ್ಚಕರು ಹಾಜರಿದ್ದರು. ಬೇಲೂರು ಶೃಂಗೇರಿ ಶಂಕರ ಮಠದ ಸಭಾಂಗಣದಲ್ಲಿ ಆದಿ ಶಂಕರಾಚಾರ್ಯರ ಜಯಂತಿಯನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು.
ಈ ಸಂದರ್ಭದಲ್ಲಿ ಶಾಸಕ ಎಚ್.ಕೆ. ಸುರೇಶ್, ಇಂದು ಸಮಾಜ ಮತ್ತು ಹಿಂದುತ್ವ ಉಳಿದಿದೆ ಎಂದು ನಾವು ಹೇಳುವುದಾದರೆ ಅದರ ಹಿಂದೆ ಇರುವ ಮೂಲ ಕಾರಣಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು. ಯಾರೇನು ಅಂದುಕೊಂಡರೂ ಸತ್ಯವನ್ನು ಹೇಳಿ ಅದರ ಜೊತೆ ನಿಲ್ಲುವುದು ನಮ್ಮ ಕರ್ತವ್ಯ. ಬ್ರಾಹ್ಮಣ ಸಮಾಜದ ಪಾತ್ರ ಈ ವಿಚಾರದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ಎಂಬುದನ್ನು ಹೆಮ್ಮೆಯಿಂದ ಹೇಳುತ್ತೇನೆ. ಸಮಾಜದಲ್ಲಿ ಆಚಾರ ವಿಚಾರಗಳು, ಸಂಸ್ಕಾರಗಳು ಮತ್ತು ಜೀವನ ಮೌಲ್ಯಗಳು ಉಳಿಯಲು ಈ ಸಮುದಾಯದ ಕೊಡುಗೆ ಪ್ರಮುಖವಾಗಿದೆ. ಯಾರಾದರೂ ತಪ್ಪು ಮಾಡಿದಾಗ ಸ್ವಾರ್ಥವಿಲ್ಲದೆ ನೇರವಾಗಿ ತಿದ್ದುವ ಧೈರ್ಯವಿರುವ ಸಮಾಜ ಇದ್ದರೆ ಅದು ಬ್ರಾಹ್ಮಣ ಸಮಾಜ. ಇದು ಕೇವಲ ಒಂದು ವರ್ಗದ ವಿಷಯವಲ್ಲ, ಸಮಾಜದ ನೀತಿ ಮೌಲ್ಯಗಳ ಪ್ರತಿಬಿಂಬವಾಗಿದೆ ಎಂದು ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ತಾಲೂಕು ಆಡಳಿತ ಯಾವ ರೀತಿ ಮಾಡಿದ್ರು, ಇಡೀ ಸಮಾಜ ಯಾವ ರೀತಿ ಅದನ್ನು ಧಿಕ್ಕರಿಸಿತು, ಇದು ನಮ್ಮ ಕಣ್ಮುಂದೆ ಇದೆ, ನನ್ನ ಮನೆ ಆಗುತ್ತೆ. ಜೊತೆಯಲ್ಲಿ 12ನೇ ಶತಮಾನದ ಈ ಪಾರ್ಲಿಮೆಂಟ್ ಸೃಷ್ಟಿಗಿಂತ ಪ್ರಥಮ ಪಾರ್ಲಿಮೆಂಟ್ ಅನ್ನು ಮಾಡಿ ಅನುಭವದ ಮಂಟಪದ ಮೂಲಕ ಶ್ರೀಶಕ್ತಿಗಳು ಸಹ ಈ ದೇಶದಲ್ಲಿ ಸಹಾಯವನ್ನು ಮಾಡ್ತಕ್ಕಂಥ, ಅವರು ಸಹ ರಾಜಕಾರಣದಿಂದ ಹಿಡಿದು ಅನುಭವದ ಮಂಟಪದ ಮೂಲಕ ಅಕ್ಕಮಾದೇವಿ ಅಂತವರಿಂದ ಹಿಡಿದು ಈ ಸಮಾಜಕ್ಕೆ ಸಂದೇಶವನ್ನು ಕೊಡಬಹುದು. ಅನುಭವ ಮಂಟಪದಿಂದ ಪಾರ್ಲಿಮೆಂಟಿಂದ ಮಾತ್ರ ಪಾರ್ಲಿಮೆಂಟಿನ ಮುಂದೆ ರಚನೆ ಮಾಡಿದಂತಹ ನಮ್ಮ ಬಸವಣ್ಣನವರು 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಯಾವ ರೀತಿ ಮಾಡಿದ್ರು, ಅದನ್ನು ಯಾವ ರೀತಿ ಧಿಕ್ಕರಿಸಿದ್ರು ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಿದೆ. ಹಾಗಾಗಿ ಬಹುಶಃ 12ನೇ ಶತಮಾನದ ಬಸವಣ್ಣನವರು ಮತ್ತು ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದರು. ಬಹುಶಃ ಎಲ್ಲೋ ದೂರದೃಷ್ಟಿ ಶಂಕರಾಚಾರ್ಯರಿಗೆ ಆ ಸ್ಥಿತಿ ಆಗಬಾರ್ದು ಅಂತ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಅನ್ಸುತ್ತೆ, ಆ ಭಗವಂತನ ಆಶೀರ್ವಾದ ಅನ್ಸುತ್ತೆ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ಅವ್ರಿಗೂ ಇಲ್ಲಿ ಆ ಸ್ಥಿತಿ ತರುತ್ತಿತ್ತೋ, ಆ ಸ್ಥಿತಿಯಿಂದ ಮುಕ್ತ ಆಗಬೇಕು, ಇದಕ್ಕೆ ಅಂತ್ಯ ಆಗಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಿಂತಿದ್ದೀನಿ. ಶಂಕರಾಚಾರ್ಯರ ಆಶೀರ್ವಾದ 12ನೇ ಶತಮಾನ ಶಂಕರಾಚಾರ್ಯರು ಇಡೀ ಪ್ರಪಂಚಕ್ಕೆ, ಅದರಲ್ಲೂ ದೇಶ ವಿದೇಶಗಳಿಂದ ಹಿಡಿದು ಈ ನಮ್ಮ ದೇಶದಲ್ಲಿ ಶಂಕರಾಚಾರ್ಯರು ಗೊತ್ತಿಲ್ಲ ಅಂತಕ್ಕಂಥ ಇದಿಲ್ಲ. ಶಂಕರಿ ಮಠ ಅಂದರೆ ಶಾರದಾಂಬೆ ದೇವಸ್ಥಾನ ಗೊತ್ತಿಲ್ಲ ಅಂತಕ್ಕಂಥ 145 ಕೋಟಿನಲ್ಲೂ ಸಹ ಯಾರೂ ಇಲ್ಲ. ಆ ಥರದ್ದು ಒಂದು ಇತಿಹಾಸ ಇರತಕ್ಕಂಥ ಒಂದು ಶೃಂಗೇರಿ ಮಠ. ಆ ಮಠದ ಅಧೀನದಲ್ಲಿ ಅನೇಕ ಬೇಲೂರಿನಂಥ ಮಠಗಳು, ದೇವಸ್ಥಾನಗಳು ಇಡೀ ದೇಶಾದ್ಯಂತ ಇರತಕ್ಕಂಥದ್ದು ನಿಜವಾಗ್ಲೂ ಸಹ ಇದು ಏನು ಕೊಡುತ್ತೆ ಸಮಾಜಕ್ಕೆ? ಸಂಸ್ಕಾರವನ್ನು ಕೊಡುತ್ತೆ, ಸಂಸ್ಕೃತಿಯನ್ನು ಕೊಡುತ್ತೆ, ಒಳ್ಳೆ ನಡೆ ನುಡಿಯನ್ನು ಕೊಡ್ತಕ್ಕಂತಹ, ಸಮಾಜವನ್ನು ತೀಡ್ತಕ್ಕಂಥ ಕೆಲಸವನ್ನು ಸಮಾಜದ ಉಳಿಗೋಸ್ಕರ ಇವತ್ತು ಒಬ್ಬರು ಧ್ವನಿ ಎತ್ತಿದ್ರೆ ಆ ಧ್ವನಿ ಹಿಂದೆ ಸಾವಿರಾರು ಜನದ ಇದಿರುತ್ತೆ ಅಂದರೆ ಅದಕ್ಕೆ ಮೂಲ ಕಾರಣ ಬ್ರಾಹ್ಮಣ ಸಮಾಜ. ಶಂಕರಾಚಾರ್ಯರು ಬರೀ ಬ್ರಾಹ್ಮಣ ಸಮಾಜಕ್ಕೆಲ್ಲ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಆದರೆ ನಾವೇ ತಿಳ್ಕೊಳ್ತೀವಿ ಹಿಂದುತ್ವ ಅಂದರೆ ಒಂದಿಷ್ಟು ಪ್ರಥಮದಲ್ಲಿ ಬ್ರಾಹ್ಮಣರು ಪೂಜೆ ಮಾಡ್ತಾರೆ, ಅವ್ರಿಗೆ ಮಾತ್ರ ನೀನು ಸೀಮಿತನೇನು ಅಂತಕ್ಕಂಥದ್ದು. ಅದಲ್ಲ, ಅವರು ನಮ್ಮೆಲ್ಲರ ಏಳಿಗೆಗೆ ಸ್ವಾರ್ಥವನ್ನು ತ್ಯಜಿಸಿ ನಮ್ಮೆಲ್ಲರ ಏಳಿಗೆಗೆ ಪೂಜಿಸ್ತಕ್ಕಂಥ, ಭಗವಂತನಿಗೆ ಅಲಂಕಾರವನ್ನು ಮಾಡಿ ಭಗವಂತನ ಸ್ವರೂಪವನ್ನು ಕೊಡ್ತಕ್ಕಂಥ ಸಮಾಜ. ಈ ಸಂದರ್ಭದಲ್ಲಿ ವಿಜಯ ಕೇಶವ ತಹಸೀಲ್ದಾರ್ ಸಂತೋಷ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಸಮನ್ವಯಾಧಿಕಾರಿ ಶಿವಮರಿಯಪ್ಪ, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಕೆಆರ್ ಮಂಜುನಾಥ್, ಸುಮಂತ್ ಕುಮಾರ್ ಶರ್ಮಾ, ರಮೇಶ್ ಆನಂಬಿ, ಸುರೇಶ್, ನಾಗರಾಜು, ಅನಂತಮೂರ್ತಿ, ಶ್ರೀವತ್ಸ, ಗುಂಡಣ್ಣ, ಶಿರಸ್ತೇದಾರ್ ದೇವರಾಜು, ನರಸಿಂಹಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಯಾರಂಟಿಗಳು ಬಡವರ ಕಾರ್ಯಕ್ರಮಗಳೆಂದು ವಿರೋಧಿಗಳಿಗೆ ಗೊತ್ತಾಗಿದೆ. ಇಡೀ ದಾಳಿಯನ್ನ ಕೇಂದ್ರ ಸರ್ಕಾರ ಕಾಂಗ್ರೆಸ್ನವರನ್ನ ಗುರಿಯಾಗಿಸಿದೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಮಹಿಳಾ ಮೀಸಲು ಮಸೂದೆಗೆ ವಿರೋಧವಿಲ್ಲ, ಕ್ಷೇತ್ರ ಮರುವಿಂಗಡಣೆಗೆ ಮಾತ್ರ ಆಕ್ಷೇಪ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಮಹಿಳಾ ಮೀಸಲಾತಿ ರಾಜಕೀಯ ವಿಚಾರವಲ್ಲ, ದೇಶದ ಕೋಟ್ಯಾಂತರ ಮಹಿಳೆಯರ ಭವಿಷ್ಯದ ಪ್ರಶ್ನೆ. ಮಸೂದೆ ಸೋಲಿಸುವ ಮೂಲಕ ಮಹಿಳೆಯರ ಹಕ್ಕನ್ನ ಕಿತ್ತುಕೊಂಡಂತಾಗಿದೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.